ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತೇ ಇದೆ ನಿಮಗೆ. ಅದರಲ್ಲಿ ಬರೋಷ್ಟು ತಪ್ಪು ಮಾಹಿತಿಗಳು ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಈಗ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ, ಮೈಕ್ರೋವೇವಿಂದ ಬರುತ್ತೆ, ಏರ್ ಫ್ರೈಯರಿಂದ ಬರುತ್ತೆ. ಈ ಥರ ಸಾಕಷ್ಟು ಮಿತ್ಸ್ ಇದೆ ಸರ್. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಯಾವುದನ್ನು ಪೂರ್ತಿಯಾಗಿ ಕ್ಯಾನ್ಸರ್ ಗ್ಯಾರಂಟಿ ಬರುತ್ತೆ ಅಂತ ಪ್ರೂವ್ ಆಗಿಲ್ಲ. ಎಷ್ಟು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಣ್ಣ ಪುಟ್ಟದ್ದು ಇದನ್ನು ಬಿಟ್ಟು, ಫಾರ್ ಎಕ್ಸಾಂಪಲ್ ಹೇರ್ ಡೈ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಸಲ ಒಂದು ಇದ್ರಲ್ಲಿ ಬಂತು. ಬಟ್ ಇಟ್ ಇಸ್ ಅಗೇನ್ ನಾಟ್ ಪ್ರೂವನ್. ಈವನ್ ಇಫ್ ಇಟ್ ಇಸ್ ಟ್ರೂ, ಈ ಎಲ್ಲ ಕಾಸಸ್ಸು ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ವೆರಿ ಸ್ಮಾಲ್ ಪರ್ಸೆಂಟೇಜ್, ವಿಚ್ ಮೇ ಬಿ ಲೆಸ್ ದೆನ್ 5%. But if you look at tobacco, 35 to 40% of the cancers are related to that. Obesity, 30% is related to that. Another infections, hepatitis B, HPV, and related to another 15-20%. Lack of exercises. ಈ ಥರಾಗಿ 95% of the cancers are very easily in our hands to prevent. At least 70-80% is in our hands. ಇನ್ನೊಂದಷ್ಟು ಗೌರ್ಮೆಂಟ್ ಕೈಲಿದೆ, ಪೊಲ್ಯೂಷನ್ ಕ್ಲಿಯರ್ ಮಾಡೋದು ಅದು ಇದು ಎಲ್ಲ. ಸೊ ದ ರೀಸನ್ ಇಸ್ ದಿಸ್. ಹಳ್ಳೀಲಿ ಇದ್ದವ್ರಿಗೆ ಮತ್ತು ಪಟ್ಟಣದಲ್ಲಿದ್ದವ್ರಿಗೆ, ಸಿಟಿಲಲ್ಲಿದ್ದವ್ರಿಗೆ ದೆರ್ ಈಸ್ ಅ ಡಿಫರೆನ್ಸ್ ಆಫ್ 6:1 ರೇಷಿಯೋ ಕ್ಯಾನ್ಸರ್ಸ್. ಅಂದರೆ ಪಟ್ಟಣದಲ್ಲಿ 6 times ಮೋರ್ ಕ್ಯಾನ್ಸರ್ ದ್ಯಾನ್ ಇನ್ ದ ವಿಲೇಜ್. ಇಲ್ಲಿ 6 ಜನಕ್ಕೆ ಬಂದರೆ ಅಲ್ಲಿ ಒಬ್ರಿಗೆ ಬರುತ್ತೆ. ಎಕ್ಸಾಕ್ಟ್ ರೀಸನ್ ವೈ ದರ್ ಡಿಫ್ರೆನ್ಸ್ ಗೊತ್ತಿಲ್ಲ. ಬಟ್ ಏರ್ ಪೊಲ್ಯೂಷನ್ನು ಇಲ್ಲಿ ಜಾಸ್ತಿ, ಒಬಿಸಿಟಿ ಇಲ್ಲಿ ಜಾಸ್ತಿ. ಅಲ್ಲಾದರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೆಲಸ ಮಾಡಬೇಕಾಗುತ್ತೆ, ಎಕ್ಸಸೈಸ್ ಅವೆಲ್ಲ ಅಲ್ಲಿರುತ್ತೆ. ಸೊ ಅದಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಓಕೆ ಸರ್, ಇನ್ನು ಸಾಕಷ್ಟು ಬ್ರ್ಯಾಂಡ್ಸ್ ಅಥವಾ ಪ್ರಾಡಕ್ಟ್ಸ್ ಕ್ಲೇಮ್ ಮಾಡ್ತವೆ, ಅಂದರೆ ನಮ್ಮದು ನ್ಯಾಚುರಲ್ ಪ್ರಾಡಕ್ಟ್ ಅಥವಾ ನ್ಯಾಚುರಲ್ ರೆಮಿಡೀಸು, ಇದರಿಂದ ನಿಮಗೆ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ. ಸೊ ತುಂಬ ಜನ ಇದನ್ನೇ ನಂಬಿ ಮೋಸ ಹೋಗ್ತಾರೆ, ನ್ಯಾಚುರಲ್ ಆಗಿ ಮನೇಲೇ ನಾವು ಕ್ಯೂರ್ ಮಾಡ್ಕೊಳ್ಳೋಣ ಅಂತ. ನೀವೇನು ಹೇಳ್ತೀರಾ ಸರ್, ಈ ಥರ ನ್ಯಾಚುರಲ್ ವೇಸಲ್ಲಿ ಕ್ಯೂರ್ ಮಾಡ್ಕೊಳಕ್ಕಾಗುತ್ತಾ ಕ್ಯಾನ್ಸರ್ನ ಅಂತ? ಆ ಪ್ರಾಬ್ಲಮ್ ಅಂದರೆ ನ್ಯಾಚುರಲ್ ಇದರಲ್ಲಿ ಇವ್ರು ಏನು ಮಾಡಿರ್ತಾರೆ, ನಾನು ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈ ಒಂದು ಪ್ರಾಡಕ್ಟ್ ತೊಗೊಂಡಿರ್ತಾರೆ. ಆ ಪ್ರಾಡಕ್ಟನ್ನ ಅವರು ಸೆಲ್ ಕಲ್ಚರಲ್ಲಿ, ಕ್ಯಾನ್ಸರ್ ಸೆಲ್ ಕಲ್ಚರಲ್ಲಿ ಹಾಕ್ಬಿಟ್ಟು, ಆ ಕಲ್ಚರಲ್ಲಿ ಒಂದು ಸೆಲ್ ಸತ್ತೋಗ್ಬಿಟ್ರೆ ಇದು ಆ್ಯಂಟಿ ಕ್ಯಾನ್ಸರ್ ಸಬ್ಸ್ಟೆನ್ಸು ತೊಗೊಳ್ಳಿ ಅಂತ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮ ಕ್ಯಾನ್ಸರಲ್ಲಿ ಮೆಡಿಸಿನ್, ಆಲೋಪತಿನಲ್ಲಿ ಮೆಡಿಸಿನ್ ಒಂದು ಬರಬೇಕು ಅಂದರೆ ಅದು ಕಲ್ಚರಲ್ಲೆಲ್ಲ ಆಗಿ, ಎಕ್ಸ್ಪೆರಿಮೆಂಟಲ್ ಅನಿಮಲ್ಸಲ್ಲಿ ಆಗಿ, ಅದಾದಮೇಲೆ ಹ್ಯೂಮನ್ ಟ್ರಯಲ್ಸ್ ಫೇಸ್ 1, ಫೇಸ್ 2, ಫೇಸ್ 3 ಅಂತ ಇರುತ್ತೆ. ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಬೇರೆ ಎಲ್ಲ ಮುಗಿದೋಗಿದೆ ಅಂದಾಗ ಅವರಲ್ಲಿ ಟ್ರೈ ಮಾಡಿ ನೋಡ್ತಾರೆ ಇದೇನೋ ವರ್ಕ್ ಆಗುತ್ತೆ. ಈ ಥರ ಎಲ್ಲ ಆಗಿ ಒಂದು 10-15 ವರ್ಷ ಸರ್ಚ್ ನಡೆಯುತ್ತದು ಫುಲ್ಲು. ಆಮೇಲೆ ಅದು ಮಾರ್ಕೆಟಿಗೆ ರಿಲೀಸ್ ಆಗುತ್ತೆ, ಅಪ್ರೂವ್ ಆಗಿ. ಓಕೆ, ಈ ಥರದ್ದು ಯಾವುದೂ ಇದರಲ್ಲಿ ಆಗಿರಲ್ಲ. ಸೊ 99.9% ಆಫ್ ದೀಸ್ ಕ್ಲೇಮ್ಸ್ ಆರ್ ರಾಂಗ್. ದುಡ್ಡು ಮಾಡೋಕ್ಕಾಗಿ ಮಾಡಿರ್ತಾರೆ, ಜನಗಳಿಗೆ ಮೋಸ ಮಾಡ್ತಿರ್ತಾರೆ. ಅದನ್ನು ನಂಬಿ ಜನ ಕೆಲವರು ಮೋಸ ಹೋಗ್ತಾರೆ, ಸುಮಾರು ಜನ ಮೋಸ ಹೋಗ್ತಾರೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗುತ್ತೆ, ನಮ್ಮ ಟ್ರೀಟ್ಮೆಂಟು ತೊಗೋತಾ ಇರ್ತಾರೆ, ಇದನ್ನು ತೊಗೋತಾ ಇರ್ತಾರೆ. ಹೇಗೆ ನಮಗೆ ಅದ್ರ ಮಧ್ಯದಲ್ಲಿ ಏನಾದರೂ ಇಂಟರಾಕ್ಷನ್ ಇದೆಯಾ, ನಮ್ಮ ಟ್ರೀಟ್ಮೆಂಟ್ ಎಫೆಕ್ಟಿವ್ನೆಸ್ ಕಮ್ಮಿ ಮಾಡುತ್ತಾ, ಅಥವಾ ಎರಡೂ ಸೇರ್ಕೊಂಡು ಏನಾದ್ರು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತಾ, ಇದು ನಮಗೆ ಗೊತ್ತಿರಲ್ಲ. ಕೆಲವರು ನಮ್ಮ ಹತ್ರ ಹೇಳ್ತಾರೆ, ಕೆಲವರು ಹೇಳ್ದೇ ತೊಗೋತಾ ಇರ್ತಾರೆ. ಸೊ ಇದೊಂದು ಪ್ರಾಬ್ಲಮ್. ಈಗ ಸರ್, ಕ್ಯಾನ್ಸರ್ ಡಿಟೆಕ್ಟ್ ಆಯಿತು ಅಂದ ತಕ್ಷಣ ತುಂಬ ಜನ ಪ್ಯಾನಿಕ್ ಆಗ್ತಾರೆ, ಭಯ ಬೀಳ್ತಾರೆ, ಇನ್ನೇ ನನ್ನ ಲೈಫೇ ಮುಗ್ದೋಯ್ತು ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಡಿಟೆಕ್ಟ್ ಆದ ತಕ್ಷಣ? ಫಸ್ಟು ಅವರು ಹೋಗಿದ್ದೇನೆ ಒಂದು ಒಳ್ಳೆ ಆಂಕಾಲಜಿಸ್ಟ್ ಹತ್ರ ಸಲಹೆ ತೊಗೋಬೇಕು. ಫಸ್ಟ್ ಅವತ್ತು ಹೋಗಿ ಇದೆಲ್ಲ ಡಿಸ್ಕ್ರೈಬ್ ಇದು ಮಾಡಿದ್ಮೇಲೆ ಅವರು ಈ ಕ್ಯಾನ್ಸರ್ ಅಂತ ಒಂದು ಫಸ್ಟ್ ಗ್ಯಾರಂಟಿ ಮಾಡ್ಕೋತಾರೆ. ಬಯಾಪ್ಸಿ ಎಲ್ಲ ಮಾಡಿ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಸ್ಕ್ಯಾನು ಎಲ್ಲ ಮಾಡಿಬಿಟ್ಟು, ಪೆಟ್ ಸ್ಕ್ಯಾನು ಅದೆಲ್ಲ ಮಾಡಿ, ಈ ಕ್ಯಾನ್ಸರು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಯಾವ ಸ್ಟೇಜ್ 1, 2, 3, 4 ಅದರಲ್ಲೂ ಸಬ್ ಡಿವಿಷನ್ಸ್ ಇರುತ್ತೆ, ಅದು ಫಿಕ್ಸ್ ಮಾಡ್ತಾರೆ. ನಿಮ್ಮ ಸ್ಟೇಜ್ 2B, ಸ್ಟೇಜ್ 3C ಅಂತೇನೋ ಒಂದು ಕೊಡ್ತಾರೆ. ಆಮೇಲೆ ನಿಮಗೆ ಆ ಸ್ಟೇಜಿಗೆ ಬಂದಾಗ ನಿಮಗೆ ಕ್ಯಾನ್ಸರು ಕ್ಯೂರ್ ಆಗುವಂಥ ಚಾನ್ಸಸ್ ಎಷ್ಟು ಅನ್ನೋದನ್ನು ಹೇಳ್ತಾರೆ. ಓಕೆ, ಆಮೇಲೆ ನಿಮ್ಗೆ ಬೇರೆ ಆರ್ಗನ್ಸ್ ಎಲ್ಲ ಸರಿ ಇದೆಯಾ, ನಮ್ಮ ಟ್ರೀಟ್ಮೆಂಟ್ ತಡ್ಕೋಬೇಕು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ನಿಮ್ಮ ಆರ್ಗನ್ಸ್ ಚೆನ್ನಾಗಿರ್ಬೇಕು, ಹಾರ್ಟ್ ಚೆನ್ನಾಗಿರ್ಬೇಕು, ಲಂಗ್ ಚೆನ್ನಾಗಿರ್ಬೇಕು, ಲಿವರ್ ಚೆನ್ನಾಗಿರ್ಬೇಕು, ಅದೆಲ್ಲ ಟೆಸ್ಟ್ ಮಾಡಿ ನೋಡ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಸೊ ಸರ್ಜರಿ, ರೇಡಿಯೇಷನ್ನು, ಕೀಮೊಥೆರಪಿ, ಈಗ ತುಂಬ ಒಳ್ಳೊಳ್ಳೆ ಡ್ರಗ್ಸ್ ಬಂದಿದೆ, ಇಮ್ಯುನೊಥೆರಪಿ, ಟಾರ್ಗೆಟೆಡ್ ಟ್ರೀಟ್ಮೆಂಟು ಅಂತೆಲ್ಲ ಬೇರೆ ಬೇರೆ ಡ್ರಗ್ಸ್ ಬಂದಿದೆ. ದುಡ್ಡು ಸ್ವಲ್ಪ ಇಟ್ ಈಸ್ ಎಕ್ಸ್ಪೆನ್ಸಿವ್. ಬಟ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ 30 ವರ್ಷದಿಂದ ನಾವು ಏನೇನು ನೋಡ್ತಾ ಇದ್ವಿ, ಈಗ ನೋಡಿದ್ರೆ
ಆವಾಗ 6 ತಿಂಗಳು ಬದುಕಿದವರು ಈಗ 10 ವರ್ಷ ಬದುಕ್ತಾರೆ. ಯಾ ದಟ್ ಈಸ್ ವಾಟ್ ಐ ವಾಸ್ ಅಬೌಟ್ ಟು ಆಸ್ಕ್. ಅಂದರೆ ಈಗ ಕ್ಯಾನ್ಸರ್ ಬಂತು ಅಂದ ತಕ್ಷಣ ಹೆದ್ರುಕೊಳ್ಳೋದು ಸತ್ತೇ ಹೋಗ್ತಾರೆ ಅಂತ ತುಂಬ ಜನ ಅನ್ಕೊಂಡಿರ್ತಾರೆ, ಮಾಡ್ಬೇಕಾಗಿ. ಲೈಫಲ್ಲಿ ಎಂಡ್ ಆಯಿತು ಅಂತ. ಸೊ ಏನೇನು ಅಡ್ವಾನ್ಸ್ಮೆಂಟ್ಗಳು ಬಂದಿದೆ ಅಂತ ಸರ್? ತುಂಬ ಅಡ್ವಾನ್ಸ್ಗಳು. ಮುಂಚೆ ಸರ್ಜರಿ ಮಾಡೋಕ್ಕೆ ನಾವು ದೊಡ್ಡ ಸರ್ಜರಿಗಳು ಮಾಡಬೇಕಾಗ್ತಿತ್ತು. ಈಗ ಸರ್ಜರಿಗೆ ಮುಂಚೆ ನಾವು ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತೀವಿ, ಕೀಮೊಥೆರಪಿ, ಇಮ್ಯುನೊಥೆರಪಿ ಅವೆಲ್ಲ ಕೊಟ್ಟು ದೊಡ್ಡ ಟ್ಯೂಮರ್ನ ಸಣ್ಣದಾಗಿ ಶ್ರಿಂಕ್ ಮಾಡಿಬಿಡ್ತೀವಿ, ಆಮೇಲೆ ಸಣ್ಣ ಸರ್ಜರಿ ಮಾಡ್ತೀವಿ. ಸೊ ಅದೊಂದು ಬಂದಿದೆ. ಅನಸ್ತೇಷಿಯಾ ಹ್ಯಾಸ್ ಬಿಕಮ್ ವೆರಿ ಸೇಫ್, ಸರ್ಜರಿ ಹ್ಯಾಸ್ ಬಿಕಮ್ ವೆರಿ ಸೇಫ್, ಕೀಮೊಥೆರಪಿ ಹ್ಯಾಸ್ ಬಿಕಮ್ ವೆರಿ ಸೇಫ್. ಜೊತೆಗೆ ಒಳ್ಳೊಳ್ಳೆ ಡ್ರಗ್ಸ್, ಇಮ್ಯುನೊಥೆರಪಿ ಅವೆಲ್ಲ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುವಂಥ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ನಿಮ್ಮ ಬಾಡಿ ಇಮ್ಯುನಿಟಿನೇ ನಿಮ್ಮ ಕ್ಯಾನ್ಸರ್ನ ಸಾಯಿಸೋ ಥರ ಮಾಡೋವಂಥ ಡ್ರಗ್ಸ್ ಬಂದಿದೆ. ಆಮೇಲೆ ಕ್ಯಾನ್ಸರಲ್ಲಿರುವಂಥ ಆ್ಯಂಟಿಜನ್ಸ್ ಕಂಡುಹಿಡಿದು ಅದು ಕರೆಕ್ಟಾಗಿ ಬರೀ ಕ್ಯಾನ್ಸರ್ಗೆ ಹೋಗಿ ತಗುಲುವಂಥ ಇಂಜೆಕ್ಷನ್ಸ್ ಬಂದಿದೆ. ತಾನಾಗೆ ಅಲ್ಲಿ ಮಾತ್ರ ಹೋಗುತ್ತೆ, ಬೇರೆ ಕಡೆ ಜಾಸ್ತಿ ಹೋಗಲ್ಲ. ಸೊ ಸೈಡ್ ಎಫೆಕ್ಟ್ ಇಲ್ಲ, ಕ್ಯಾನ್ಸರ್ ಶ್ರಿಂಕ್ ಆಗ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಬಂದಿರೋದ್ರಿಂದ ರೇಡಿಯೋಥೆರಪಿನಲ್ಲೂ ಹೊಸ ಮೆಷಿನ್ಸು, ಪ್ರಿಸಿಷನ್ ಆಂಕಾಲಜಿ ಅಂತ ಹೇಳ್ತೀವಿ ನಾವು. ಅಂದರೆ ಎಕ್ಸಾಕ್ಟ್ ಕ್ಯಾನ್ಸರ್ಗೆ ಮಾತ್ರ ಹೊಡೆಯೋದು, ನಾರ್ಮಲ್ ಸೆಲ್ಸಿಗೆ ಸೈಡ್ ಎಫೆಕ್ಟ್ಸ್ ಆಗದೆ ಇರೋದು. ಈ ಥರದ್ದೆಲ್ಲ ಟ್ರೀಟ್ಮೆಂಟ್ಸ್ ಬಂದಿರೋದ್ರಿಂದ ಓನ್ಲಿ ಪ್ರಾಬ್ಲಮ್ ಈಸ್ ಮೆಜಾರಿಟಿ ಆಫ್ ದ ಥಿಂಗ್ಸ್ ಆರ್ ನ್ಯೂ, ಅದು ಎಕ್ಸ್ಪೆನ್ಸಿವ್. ನಿಮ್ಗೆ ಇನ್ಶೂರೆನ್ಸು ಅದು ಇದು ಇದ್ದರೆ ಅಥವಾ ದುಡ್ಡು ಚೆನ್ನಾಗಿ ಕೈಯಲ್ಲಿದ್ದರೆ, ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಹ್ಯಾವ್ ಕ್ಯಾನ್ಸರ್ ಟ್ರೀಟ್ಮೆಂಟ್.